ಹಾಯ್ ಫ್ರೆಂಡ್ಸ್, ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಮೆದುಳು ಚುರುಕಾಗಲು ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿ. ಏನಕ್ಕೆ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ಸು, ಕಮೆಂಟ್ಸು, ಲೈಕ್ಸು ಇವೇ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನೆನಪು ಬರದೇ ಇರುವಂಥದ್ದು ಇರ್ಬೋದು, ಜ್ಞಾಪಕ ಶಕ್ತಿ ಕಡಿಮೆ ಆಗೋವಂಥದ್ದು ಇರ್ಬೋದು, ಏನೋ ನೆನಪೇ ಆಗಲ್ವಲ್ಲಪ್ಪ ಅಂತ ಅನ್ನೋರು ಇರ್ತಾರೆ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರುವಂಥದ್ದು ಮಕ್ಕಳುಗಳಿಗೆ ಹಾಸ್ಪಿಟಲ್ಗಳಿಗೆ ಹೋದಾಗ ಕೇಳೋಕೆ ಬಂದಿರ್ತಾರೆ ತುಂಬ ಜನ, ಹೇಗೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರ್ನ ಗೇಯ್ನ್ ಮಾಡ್ಬೋದು ಅಂತ ಕೇಳ್ತಾ ಇರ್ತಾರೆ ಡಾಕ್ಟರ್ಗಳ ಹತ್ರ ಬಂದು. ಇನ್ನು ಬ್ರೈನ್ ಪವರ್ನ ಹೇಗೆ ಇಂಪ್ರೂವ್ ಮಾಡೋದು, ಇನ್ಕ್ರೀಸ್ ಮಾಡೋದು ಅಂತೆಲ್ಲ ಕೇಳ್ತಾ ಇರ್ತಾರೆ. ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳುವಂಥದ್ದನ್ನ ನಿಮ್ಮ ಮನೆಯಲ್ಲೇ ನೀವು ಹೇಗೆ ಅದನ್ನೆಲ್ಲ ಜ್ಞಾಪಕ ಶಕ್ತಿಗಳನ್ನ ಹೆಚ್ಚಿಗೆ ಮಾಡ್ಕೊಡೋವಂಥದ್ದು, ಮೆಮೊರಿ ಪವರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಮಿಸ್ ಮಾಡದೆ ಎಲ್ಲರೂ ನೋಡಿ. ಮೊದಲು ಮೆದುಳನ್ನು ಹೇಗೆ ಚುರುಕಾಗಿ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಆದರೆ ನಮ್ಮ ಮೆದುಳಿನ ಬಗ್ಗೆನೂ ಸ್ವಲ್ಪ ನಾವು ತಿಳ್ಕೊಬೇಕಾಗುತ್ತದೆ. ಅದರಲ್ಲಿ ನಮ್ಮ ಮೆದುಳಲ್ಲಿ ಒಂದು ಭಾಗ ಇರುತ್ತೆ, ಅದು ಹಿಪ್ಪೋ ಕ್ಯಾಂಪಸ್ ಅಂತ ಕರೀತಾರೆ. ಇದ್ರ ಕೆಲಸ ಏನಂತ ಅಂದರೆ ಗ್ರಾಸ್ಪಿಂಗ್ ಪವರ್ನ ಜಾಸ್ತಿ ಮಾಡುವಂಥದ್ದು, ಜ್ಞಾಪಕ ಶಕ್ತಿ, ನೆನಪಿನ ಶಕ್ತಿನ ಹೆಚ್ಚು ಮಾಡೋದು. ಅಷ್ಟೇ ಅಲ್ಲದೆ ಇಟ್ಸ್ ರೆಸ್ಪಾನ್ಸಿಬಲ್ ಫಾರ್ ಮೆಮೊರಿ ಆ್ಯಂಡ್ ಲರ್ನಿಂಗ್ ಆಗಿರುತ್ತೆ. ಆದರೆ ಈ ಹಿಪ್ಪೋ ಕ್ಯಾಂಪಸ್ ಭಾಗ ಆ್ಯಕ್ಟಿವ್ ಆಗಿ ಇರಬೇಕು ಅಂತಂದರೆ ನಮ್ಮಲ್ಲಿರುವಂಥ ಹಾರ್ಮೋನ್ಗಳಾದ ಪ್ರೊಜೆಸ್ಟ್ರಾನ್ ಇರ್ಬೋದು, ಈಸ್ಟ್ರೋಜನ್ ಏನಿರುತ್ತೆ, ಎರಡೂ ಕೂಡ ಸಮವಾಗಿರಬೇಕು. ಅಂದರೆ ಅದು ಸಮವಾಗಿರಬೇಕು ಅಂತಂದರೆ ಇವಾಗ ನಾನು ಹೇಳುವಂಥ ಕೆಲವೊಂದು ಪದಾರ್ಥಗಳನ್ನ ಚಿಕ್ಕ ಮಕ್ಕಳಿಂದನೂ ಉಪಯೋಗಿಸ್ತಾ ಬಂದರೆ ಮಕ್ಕಳ ನೆನಪಿನ ಶಕ್ತಿ ಜಾಸ್ತಿಯಾಗಿ ಮತ್ತು ಇವುಗಳ ಗ್ರಹಿಕಾ ಶಕ್ತಿನೂ ಕೂಡ ಜಾಸ್ತಿಯಾಗಿ ಜ್ಞಾಪಕ ಶಕ್ತಿನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಲ್ಲಿ ಮೊದಲಿಗೆ ನೆಲ್ಲಿಕಾಯಿ, ಇದು ಶರೀರದ ಮುಪ್ಪನ್ನಲ್ಲದೆ ಮನಸ್ಸಿನ ಮುಪ್ಪನ್ನು ಕೂಡ ತಡೆಯುತ್ತದೆ. ಇದನ್ನು ದಿನ ಒಂದೊಂದನ್ನು ಕೂಡ ನೀವು ಸೇವಿಸ್ಬೋದು. ಮತ್ತು ಎರಡನೇದಾಗಿ ಕೇಸರಿ ಎಳೆಯನ್ನು ದಿನ ಒಂದೊಂದು ಎಳೆಯಷ್ಟನ್ನು ಹಾಲಿಗೆ ಹಾಕಿ ಕುಡಿಬೇಕಾಗುತ್ತದೆ. ಅದು ಕೂಡ ತುಂಬ ಒಳ್ಳೆಯದಾಗಿದೆ. ಮೂರನೇದು ಜೀರಿಗೆ ಆಗಿದೆ. ಈ ಜೀರಿಗೆನ ಕಷಾಯ ಅಥವಾ ಜ್ಯೂಸ್ ಮಾಡಿ ಕೂಡ ದಿನನಿತ್ಯ ಸೇವಿಸಬಹುದು. ದಿನ ತೊಗೊಂಡ್ರೂ ಕೂಡ ಅದರಿಂದ ಯಾವುದೇ ರೀತಿ ಅಪಾಯ ಇಲ್ಲ. ಮತ್ತು ಅಡುಗೆಯಲ್ಲೂ ಕೂಡ ಇದನ್ನು ಬಳಸಬಹುದು ಜೀರಿಗೆಯನ್ನು. ಇನ್ನು ಜೀರಿಗೆಯನ್ನು ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ಒಂದು ಚಮಚವನ್ನು ಹಾಗೆ ಬಾಯಿಗೆ ಹಾಕಿ ಜಗಿಯೋದರಿಂದ ಮೆದುಳನ್ನ ಆ್ಯಕ್ಟಿವ್ ಮಾಡುತ್ತದೆ. ಇನ್ನು ನಾಲ್ಕನೆಯದು ಬಜೆಬೇರು. ಇದನ್ನು ಜೇನುತುಪ್ಪದಲ್ಲಿ ತೇದಿ ಹಾಗೇನೂ ಕೂಡ ತೊಗೊಳ್ಬೋದು, ಖಾಲಿ ಹೊಟ್ಟೆಯಲ್ಲಿ ಅಥವಾ ಹಾಲೊಂದಿಗೆ ಸೇರಿಸಿ ಕೂಡ ತೊಗೊಳ್ಬಹುದು. ಇದನ್ನು ತಗೊಳೋದ್ರಿಂದಾಗಿ ಬಜೆಯಿಂದಾಗಿ ಮಕ್ಕಳಲ್ಲಿ ಇರ್ಬೋದು, ದೊಡ್ಡವರಲ್ಲಿರ್ಬೋದು ಗ್ರಹಿಕಾ ಶಕ್ತಿ ಹೆಚ್ಚಾಗ್ತದೆ. ಇನ್ನು ಐದನೇದು ಬೆಳ್ಳುಳ್ಳಿ. ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಸಿಗುವಂಥ ಇದು ಆಹಾರ ಪದಾರ್ಥಗಳಲ್ಲಿ ಇದು ಬುದ್ಧಿಗೆ ಹಿತವಾದದ್ದು, ಮಂದ ಗುಣವನ್ನು ಕೂಡ ತೆಗೆದುಹಾಕುತ್ತದೆ. ಇದನ್ನು ಸಣ್ಣ ಮಕ್ಕಳಿಗೆ ಕೊಡೋದು ಬೇಡ, ಬದಲಾಗಿ ಈ ಮಕ್ಕಳುಗಳಿರ್ತಾರಲ್ಲ, ವಯಸ್ಕರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಅವ್ರುಗಳಿಗೆ ಕೊಡಬಹುದು. ಆದರೆ ಬೆಳ್ಳುಳ್ಳಿಯನ್ನು ಜಜ್ಜಿ ಜೇನುತುಪ್ಪದೊಂದಿಗೆ ಸೇರಿಸೋದು ಕೂಡ ತುಂಬ ಒಳ್ಳೆಯದಾಗಿರುತ್ತದೆ. ಇನ್ನು ಆರನೇದು ಅಮೃತ ಬಳ್ಳಿ. ಇದನ್ನು ಶುಂಠಿ ಮತ್ತು ಜೀರಿಗೆಯೊಂದಿಗೆ ಹಾಕಿ ಕಷಾಯ ಮಾಡಿ ವಾರಕ್ಕೆ 1 ಬಾರಿ ಸೇವಿಸೋದ್ರಿಂದ ಜ್ಞಾಪಕ ಶಕ್ತಿಯು ಕೂಡ ಹೆಚ್ಚಾಗ್ತದೆ ಮತ್ತು ಗ್ರಹಿಕಾ ಶಕ್ತಿಯು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಏಳನೇದು ಶಂಖಪುಷ್ಪ. ಇದನ್ನು ಮನೆಯಲ್ಲೇ ಕೂಡ ಬೆಳಿಬಹುದು. ಇನ್ನು ಶಂಖಪುಷ್ಪದ ಪುಡಿಯು ಕೂಡ ಅಂಗಡಿಗಳಲ್ಲಿ ಸಿಗ್ತದೆ. ಇದರ ಬೇರಿಂದ ಕಷಾಯವನ್ನು ಮಾಡಿ ಕುಡಿಯಬಹುದು. ಮನೋರೋಗ ಇರೋರು ಸಹ ಇದನ್ನು ಸೇವಿಸ್ಬೋದು. ಇದನ್ನು ಶಂಖಪುಷ್ಪ ಹೂವನ್ನು ಸೇವಿಸೋದ್ರಿಂದಾಗಿ ಈ ಡಿಸ್ಟ್ರಾಕ್ಷನ್ ಮಾಡುವಂಥ ಯೋಚನೆಗಳು, ಈಗ ಮನಸ್ಸಿನಲ್ಲಿ ಬೇರೆ ಬೇರೆ ಯೋಚನೆಗಳು ಬರುವಂಥದ್ದನ್ನ, ತಲೆಯಲ್ಲಿ ಬೇರೆ ಬೇರೆ ಆಲೋಚನೆಗಳು ಬರುವಂಥದ್ದನ್ನ ತಡೆಯುತ್ತದೆ. ಇನ್ನು 8ನೇದು ಶತವಾರಿ. ಈ ಶತವಾರಿ ಅನ್ನೋದು ನೀವೆಲ್ಲರೂ ಕಾಮನ್ ಆಗಿ ಕೇಳಿರ್ತೀರ. ಈ ಶತವಾರಿ ಇದನ್ನು ಹಾಲಿಗೆ ಹಾಕಿ ಕುಡಿಬಹುದು. ಇದನ್ನು ಕುಡಿಯೋದ್ರಿಂದಾಗಿ ಮನಸ್ಸಿಗೆ ಶಕ್ತಿಯನ್ನು ಕೊಡುತ್ತದೆ ಮತ್ತು ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಈ ಶತವಾರಿ ಏನಿದೆ, ಇದನ್ನು ನೀವು ಆಯುರ್ವೇದಿಕ್ ಅಂಗಡಿಗಳಲ್ಲಿ ನೀವು ಕೇಳ್ಬೋದು, ಪೌಡರ್ಗಳನ್ನೇ ಸಿಗ್ತದೆ. ಇನ್ನು 9ನೇದು ಬ್ರಾಹ್ಮಿ. ಇದನ್ನು ನಮ್ಮ ಸುತ್ತಮುತ್ತ ಮನೆ ಹತ್ರ ಬೆಳೆದಿರೋಂಥದ್ದನ್ನು ಅಬ್ಸರ್ವ್ ಮಾಡಿರ್ತೀವಿ. ಇನ್ನು ಎಷ್ಟೋ ಹೆಂಗಸರುಗಳಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದನ್ನು ನೀವುಗಳು ಅಡುಗೆಗೂ ಕೂಡ ತರಕಾರಿ ಸೊಪ್ಪಾಗಿ ನೀವು ಬಳಸ್ಬೋದು. ಇನ್ನು ಈ ಬ್ರಾಹ್ಮಿಯನ್ನು 10ರಿಂದ 15 ಎಲೆ ದಿನ ತೆಗೆದುಕೊಂಡು ಅದಕ್ಕೆ ಚೆನ್ನಾಗಿ ರುಬ್ಬಿಯ ರಸ ತೆಗೆದು ಆ ರಸಕ್ಕೆ ಹಾಲು ಅಥವಾ ಜೇನು ಇವುಗಳನ್ನ ಸೇರಿಸಿ ಮನೆಯಲ್ಲಿರುವಂಥ ಎಲ್ಲರೂ ಕೂಡ ಪ್ರತಿನಿತ್ಯ ಸೇವಿಸ್ಬೋದು. ಇದರಿಂದಾಗಿ ಮೆಮೊರಿ ಪವರ್ನ ಎನ್ಹಾನ್ಸ್ ಮಾಡುತ್ತೆ ಮತ್ತು ಆ್ಯನ್ಸೈಟಿನ ಕಡಿಮೆ ಮಾಡುತ್ತದೆ ಮತ್ತು ಬ್ರೈನ್ ಫಂಕ್ಷನ್ಗಳನ್ನ ಇಂಪ್ರೂವ್ ಮಾಡುತ್ತದೆ ಮತ್ತು ತಲೆಯಲ್ಲಿ ನಾವು ಯೋಚನೆ ಮಾಡುವಂಥ ಥಿಂಕಿಂಗ್ ಲೆವೆಲ್ಸ್ನ ಸ್ವಲ್ಪ ಅದು ಇಂಪ್ರೂವ್ ಮಾಡ್ತಾ ಹೋಗ್ತದೆ. ಬ್ರಾಹ್ಮಿಯಲ್ಲಿ ಇಷ್ಟೆಲ್ಲ ಗುಣಗಳು ಕೂಡ ಇದೆ. ಇನ್ನು 10ನೇದು ಒಂದೆಲಗ. ಇದನ್ನು ನಾವು ಹಳ್ಳಿಗಳ ಕಡೆಯಲ್ಲಿ ಒಂದೆಲಗದ ಸೊಪ್ಪು
ಅಂತೆಲ್ಲ ನೀವು ಕೇಳಿರ್ತೀರ ಅನಿಸುತ್ತೆ. ಆದರೆ ಇದನ್ನು ಒಳ್ಳೆ ಪಲ್ಯ ಮಾಡಿ ಕೂಡ ತಿನ್ನಬಹುದು. ಆದರೆ ಇದು ಬ್ರಾಹ್ಮಿಯಲ್ಲಿ ಏನೆಲ್ಲ ಸತ್ವಗಳು ಹೊಂದಿದೆಯೋ ಅದೇ ಸತ್ವಗಳನ್ನ ಹೊಂದಿದೆ. ಆದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಹಾಗೆ ಜಗಿದು ಕೂಡ ತಿನ್ಬಹುದು. ಇನ್ನು ಚಿಕ್ಕ ಮಕ್ಕಳಿಗೆ 2ರಿಂದ 4 ಎಲೆಗಳನ್ನ ಕೊಡಬಹುದು. ಇದು ಕೂಡ ಬ್ರಾಹ್ಮಿಯ ಗುಣಗಳನ್ನು ಹೊಂದಿದೆ. ಇದು ಏನು ಮಾಡುತ್ತೆ ಅಂದರೆ ಮೇಯ್ನ್ಲಿ ಮೆಮೊರಿನ ಬೂಸ್ಟ್ ಮಾಡುತ್ತೆ. ಇನ್ನು 11ನೇದು ದಾಳಿಂಬೆ. ನೀವು ದಾಳಿಂಬೆನ ಕಾಮನ್ ಆಗಿ ಎಲ್ಲರೂ ಕೂಡ ತಿಂತಾ ಇರ್ತೀವಿ. ಇದು ರಕ್ತವನ್ನು ಹೆಚ್ಚಿಗೆ ಮಾಡುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ತಿಂತಾ ಇರ್ತೀವಿ. ಆದರೆ ಈ ದಾಳಿಂಬೆಯಿಂದ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಿ ಜ್ಞಾಪಕವನ್ನು ಹೆಚ್ಚಿಸುತ್ತದೆ. ಇದು ದಿನಕ್ಕೆ ಅರ್ಧ ಹಣ್ಣು ದಾಳಿಂಬೆ ತಿಂದರೂ ಕೂಡ ಸಾಕು. ಇದು ಆರೋಗ್ಯ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದಾಗಿರುತ್ತೆ. 12ನೇದು ಬಾದಾಮಿ. ಈ ಬಾದಾಮಿ ಏನು ಮಾಡುತ್ತೆ ಅಂತಂದರೆ ಬ್ರೈನಿಗೆ ಆಗುವಂಥ ಸ್ಟ್ರೆಸ್ಸಿಂದ ಪ್ರೊಟೆಕ್ಟ್ ಮಾಡುತ್ತದೆ ಮತ್ತು ಫೋಕಸ್ ಅಂದರೆ ಗ್ರಹಿಕಾ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಈ ಬಾದಾಮಿನ ಮಕ್ಕಳಿಗಾದರೆ 6ರಿಂದ 7 ದಿನಕ್ಕೆ ತಿನ್ನಕ್ಕೆ ಕೊಡ್ಬೋದು. ಇನ್ನು ದೊಡ್ಡವ್ರಿಗಾದರೆ 8ರಿಂದ 10 ಬಾದಾಮಿನ ದಿನಕ್ಕೆ ತಿನ್ನಕ್ಕೆ ಕೊಡ್ಬೋದು. ಇದ್ರ ಜೊತೆಗೆ ವಾಲ್ನಟ್ ಮತ್ತು ಆಕ್ರೂಟ್ ಇವುಗಳನ್ನ ಕೂಡ ತಿನ್ನಕ್ಕೆ ಕೊಡ್ಬೋದು. ಏನಕ್ಕೆ ಇದು ಮೆದುಳಿನ ಆಕಾರದಲ್ಲೇ ಇರುತ್ತದೆ. ಇನ್ನು ಕೊನೆಯದಾಗಿ ಬಾರ್ಲಿ. ಇದನ್ನು ನೀವು ಉಪ್ಪಿಟ್ಟು, ರೊಟ್ಟಿ, ಗಂಜಿ ಮಾಡಿ ಕೂಡ ತೊಗೊಳ್ಬೋದು. ಇನ್ನು ವಾರಕ್ಕೆ 2ರಿಂದ 3 ಸರಿ ಕೂಡ ತೊಗೊಳ್ಬಹುದು. ಈ ಬಾರ್ಲಿನ ನಾವು ಬರೀ ತಿನ್ನೋದಕ್ಕೆ ಮಾತ್ರ ಉಪಯೋಗಿಸ್ತೀವಿ, ವೆಯ್ಟ್ ಲಾಸಿಗೆ ಉಪಯೋಗಿಸ್ತೀವಿ, ಇನ್ನೇನಕ್ಕೆ ಉಪಯೋಗ ಇಲ್ವಲ್ಲ ಅಂತ ನಾವು ಅನ್ಕೋಬಹುದು. ಆದರೆ ಈ ಬಾರ್ಲಿಯಿಂದಾಗಿ ಡಿಮೆನ್ಷಿಯಾಯಿಂದ ಬಳಲುವಂತಹ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದಾಗಿರ್ತದೆ ಮತ್ತು ಮೆಮೊರಿ ಪವರ್ ಲಾಸಸ್ ಆದವರಿಗೆ ತುಂಬ ಒಳ್ಳೆಯದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ವಿಷಯದಲ್ಲಿ ಮನೆಗಳಲ್ಲಿ ಬಳಕೆ ಮಾಡುವ ವಸ್ತುಗಳ ಉಪಯೋಗದಿಂದ ಇಷ್ಟೊಂದು ಲಾಭ ಇದೆ ಅಂತ ತಿಳ್ಕೊಂಡಿದ್ದೀರಾ. ಅಂತಹ ವಿಷಯಗಳನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಬೇಕು ಅಂತಂದರೆ ಸಾವಿತ್ರಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಾವು ಹಾಕಿರೋಂಥ ವಿಡಿಯೋಗಳನ್ನ ಪೂರ್ತಿ ನೋಡಿ. ನೀವು ಮಾಡುವಂಥ